ಮಹಾಶಿವರಾತ್ರಿ ಹೇಳ್ತಕ್ಕಂಥದ್ದು ಇದೇ 26/2/2025 ಮಾಘ ಮಾಸ ಕೃಷ್ಣ ಪಕ್ಷ ಬುಧವಾರ ಮಧ್ಯರಾತ್ರಿಯಲ್ಲಿ ಮಹಾಶಿವರಾತ್ರಿ ಇರತಕ್ಕಂಥದ್ದು ಈ ಒಂದು ವಿಶೇಷವಾದಂತಹ ಒಂದು ಸಮಯದಲ್ಲಿ ತುಂಬ ಕಷ್ಟಗಳಲ್ಲಿ ನೋವಿನಲ್ಲಿ ಇರ್ತಕ್ಕಂಥವರಾಗಿರ್ಬೋದು ಅಥವಾ ತುಂಬ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥವರಾಗಿರ್ಬೋದು. ಪ್ರತಿಯೊಬ್ಬರೂ ಕೂಡ ಶರೀರ ಶುದ್ಧಾರ್ಥವಾಗಿಯೂ ಆನಂತರದಲ್ಲಿ ಕೆಲವೊಂದು ಗ್ರಹಚಾರದ ತೊಂದರೆಯಿಂದ ಪರಿಹಾರಕ್ಕೋಸ್ಕರವಾಗಿಯೂ ಅನಂತರದಲ್ಲಿ ಏನು ಮುಂದೆ ಸಂಭವಿಸಬಹುದಾದಂಥ ಮೃತ್ಯು ಕಂಟಕಾದಿ ಭಯಗಳಾಗಿರ್ಬೋದು, ಕಂಟಕ ದೋಷ ನಿವಾರಣೆಗಳಿಗೋಸ್ಕರವಾಗಿ ಅವತ್ತಿನ ದಿವಸದಲ್ಲಿ ಉಪವಾಸ ವ್ರತ ಇರತಕ್ಕಂಥದನ್ನು ಆಚರಣೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಓಂ ನಮಃ ಶಿವಾಯ ಹೇಳ್ತಕ್ಕಂತಹ ಮಂತ್ರವನ್ನು ಆದಷ್ಟರ ಮಟ್ಟಿಗೆ ಶಿವನಾಮ ಸ್ತೋತ್ರಗಳನ್ನು ಪಠಿಸಿ ಮತ್ತು ಆ ಎಲ್ಲ ಗ್ರಹದ ತೊಂದರೆಗಳಿಂದ ಮುಕ್ತರಾಗಿ ಜೊತೆಯಲ್ಲಿ ಆರೋಗ್ಯ ರಕ್ಷಣೆಯೂ ಕೂಡ ನಿಮ್ಮ ಕರ್ತವ್ಯವಾಗಿರುತ್ತದೆ. ಅದರ ಕಡೆಯಲ್ಲೂ ಕೂಡ ಗಮನವನ್ನು ಕೊಟ್ಟು ಮಹಾಶಿವರಾತ್ರಿಯ ಒಂದು ದಿವಸದಲ್ಲಿ ಸಾಕ್ಷಾತ್ ಶಿವನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಮತ್ತು ಆವತ್ತಿನ ದಿವಸದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಏನು ವಾಲಿಬಾಲ್ ಟೂರ್ನಮೆಂಟು, ಕ್ರಿಕೆಟ್ ಮ್ಯಾಚು ಇಂತಹ ಒಂದು ರೀತಿಯಾದಂತಹ ಹರ್ಷ ನಿಮಗೆ ಕೊಡಬಹುದು, ಆದರೆ ಅದರಿಂದ ಯಾವುದೇ ಒಂದು ರೀತಿಯಾದಂತಹ ಉತ್ತಮ ಹೇಳ್ತಕ್ಕಂಥದ್ದು ಆವತ್ತಿನ ದಿವಸ ಮಾಡುವುದರಿಂದ ನಿಮಗೆ ಪಾಪತ್ವಗಳೇ ಜಾಸ್ತಿ ಆಗ್ತದೆ ವಿನಃ ನಿಮಗೊಂದೇ ಅಲ್ಲ, ನೀವು ಮಾಡೋದರಿಂದ ನಿಮ್ಮ ಮನೆಯವರಿಗೂ ಕೂಡ ಪಾಪತ್ವ ಉಂಟಾಗ್ತದೆ. ಹಾಗಾಗಿ ಅಂತಹ ತಪ್ಪುಗಳನ್ನು ಆದಷ್ಟರ ಮಟ್ಟಿಗೆ ಮಾಡೋಕ್ಕೆ ಹೋಗಬೇಡಿ. ವಿಶೇಷವಾಗಿ ಶಿವನ ಅನುಗ್ರಹವನ್ನು ಆವತ್ತಿನ ದಿವಸ ಎಲ್ಲೆಲ್ಲಿ ಶಿವಾಲಯಗಳಿರ್ತದೋ ಅಲ್ಲೆಲ್ಲ ಆತನ ಸ್ಮರಣೆಯನ್ನು ಮಾಡಿಕೊಂಡು ಆತನ ಭಜನೆ, ಹರಿಕೀರ್ತನೆ ಇತ್ಯಾದಿಗಳನ್ನು ಮಾಡಿಕೊಂಡು ನೀವು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡ್ರೆ ತಲಾಂತರದ ತನಕ ಅದು ರಕ್ಷಣೆಯನ್ನು ಕೊಡ್ತದೆ. ಹಾಗಾಗಿ ಅಂತಹ ಕೆಲವೊಂದು ತಪ್ಪುಗಳನ್ನು ಮಾಡದೆ ಪುಣ್ಯವನ್ನು ಸಂಪಾದಿಸಿಕೊಳ್ಳಿ. ಅದನ್ನು ನೀವು ಬೇಕು ಅಂತಂದರೆ ಪಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ದುಡ್ಡು ಕೊಟ್ಟರೆ ಸಿಗುವಂಥದ್ದಲ್ಲ. ಹಾಗಾಗಿ ಅದನ್ನು ಸಂಪಾದಿಸಿಕೊಳ್ಳಿ. ಒಳಿತನ್ನು ಕಾಣಿ. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ 26ರಂದು ಬರ್ತಾ ಇದೆ. ಎಲ್ಲರೂ ಭಕ್ತಿ ಭಾವದಿಂದ ಆಚರಿಸೋಣ.